ಓಕೆ ಓಕೆ ಓಕೆ, ಸಿಂಗಾರಿ ಬರೋವರೆಗೂ ತಾಳ್ಮೆಯಿಂದನೇ ಇರ್ತೀನಿ. ಅವಳು ಬಂದ ಮೇಲೆ ಇದಕ್ಕೆಲ್ಲ ಕಾರಣ ನಿಮ್ ಹೆಂಡ್ತಿನೇ ಅಂದ ಮೇಲೆ ಈ ತಾರಕನ ತಾರಕಾಸುರ ಅವತಾರ ನೋಡ್ತೀರಾ? ಅದು ನಿಮಗೆ ಓಕೆನಾ? ಈ ಜಗತ್ತಲ್ಲಿ ಎಲ್ಲರೂ ಅವ್ರವ್ರ ತಾಯಿನ ದೇವ್ರು ಅಂತಾನೆ ಅನ್ಕೊಂಡಿರೋದು. ಆದ್ರೆ ನನ್ನ ತಾಯಿ ಅನ್ನಿಸ್ಕೊಂಡವ್ರು ದೇವ್ರ ಮುಖವಾಡ ಹಾಕೊಂಡು ರಾಕ್ಷಸತನ ಕೆಲಸ ಮಾಡ್ತಿರೋದನ್ನ ಇವತ್ತು ಇಡೀ ಜಗತ್ತಿಗೆ ನಾನ್ ತೋರಿಸ್ತೀನಿ. ಆ ಹುಡುಗಿಗೆ ಡಾಕ್ಟರ್ ಬಂದ್ರು, ಟ್ರೀಟ್ಮೆಂಟ್ ಕೊಟ್ಟಾಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತಂತೆ. ಸರಿ, ಬರ್ಲಿ. ಓಕೆ ಸರ್. ಮಗಳೇ, ಹೇಳುವ, ಹೇಳು. ಕೂತ್ಕೋ. ಅಪ್ಪ, ನೀನ್ ಯಾವಾಗ ಬಂದೆ? ನಾವ್ ಎಲ್ಲಿದ್ದೀವಪ್ಪ? ಸ್ಟೇಷನ್ ಅಲ್ಲಿ ಇದ್ದೀವಿ ಕಣವ. ಇದೆಲ್ಲ ಬಿಡು, ನಿಂಗೇನಾಯ್ತವ? ನಿನ್ನೆ ಪರಿಸ್ಥಿತಿಲಿ ನೋಡಿ ನನ್ನ ಎದೆನೆ ಹೊಡೆದೋದಂಗಾಯ್ತು. ಇದೆಲ್ಲ ಹೆಂಗಾಯ್ತವ? ಅಪ್ಪ, ಯಾರು ನೀವು? ಮೇಡಮ್, ನಾವು ಗೀಜರ್ ಸರ್ವಿಸ್ ಮಾಡೋರು. ಇವತ್ತು ಸರ್ವಿಸ್ ಡೇಟ್ ಇತ್ತು, ಅದಕ್ಕೆ ಬಂದೆ ಮೇಡಮ್. ಅಮ್ಮ, ಗೀಜರ್ ಸರ್ವಿಸ್ ಮುಗೀತು, ನಾವಿನ್ನು ನೋಡ್ತೀವಿ. ಸಮಂತ, ರೂಮಲ್ಲಿ ಇಟ್ಟಿದ್ ಒಡವೆ ದುಡ್ಡು ಯಾವ್ದು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಯ್ತು? ಮಾಮ್, ನನ್ನ ವಾರ್ಡ್ರೋಬಲ್ಲಿ ಇಟ್ಟಿದ್ದ ಒಡವೆಗಳು ಕಾಣಿಸ್ತಿಲ್ಲ. ನಮ್ ಎಲ್ರು ರೂಮಲ್ಲೂ ಇದ್ದ ಒಡವೆ ದುಡ್ಡು ಯಾವ್ದು ಕಾಣಿಸ್ತಿಲ್ಲ. ಅದನ್ನೆಲ್ಲ ಏನ್ ಮಾಡ್ದೆ ಅಂತ ಹೇಳು. ಈಗ ಗೊತ್ತಾಯ್ತು ಯಾಕೆ ನನ್ ಮಗನ್ ತಲೆ ಕೆಡಿಸಿ ತಾಳಿ ಕಟ್ಟಿಸ್ಕೊಂಡೆ ಅಂತ. ಈ ಮನೇಲಿ ಇರೋದನ್ನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ತಾನೆ ಇಂಥ ಕೀಳ್ ಕೆಲಸ ಮಾಡೋದಕ್ಕಿಂತಾನೆ ನಿಮ್ಮಪ್ಪ 3 ಜನ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದಾರಲ್ವಾ? ಇಂಥ ಜೀವನ ಮಾಡೋದ್ ಬದಲು ಬೇರೆ ಏನಾದ್ರೂ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ಬೋದಲ್ವಾ? ಮನೇಲಿ ತುಂಬಾನೇ ಅವಮಾನ ಮಾಡ್ತಾ ಇದ್ದಾರಪ್ಪ. ಅದನ್ನ ನನಗೆ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಯಾರಿಗೂ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಪ್ಪ. ಅಣ್ಣ, ಒಂದ್ ನಿಮಿಷ ಅಣ್ಣ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಣ್ಣ. ಸಹಾಯನ? ಏನ್ ಸಹಾಯನಮ್ಮ? ನಾನು ಊರಿಗೆ ಹೋಗೋಣ ಅಂತ ಹೋಗ್ತಿರುವಾಗ ಯಾರೋ ಕಳ್ಳರು ನನ್ನ ಬ್ಯಾಗ್ನ ಕದ್ಕೊಂಡು ಹೊರಟೋಗಿದ್ದಾರೆ ಅಣ್ಣ. ಅದರಲ್ಲಿ ದುಡ್ಡು, ನನ್ನ ಫೋನು, ಬಟ್ಟೆ ಎಲ್ಲ ಇತ್ತು. ಈಗ ಅದ್ಯಾವುದು ನನ್ನ ಹತ್ರ ಇಲ್ಲ. ಅದಕ್ಕೆ ಊರಿಗೆ ಹೋಗೋದಕ್ಕೆ
ಬಸ್ ಚಾರ್ಜ್ ಕೊಡಿ ಅಣ್ಣ. ಸರಿ, ದುಡ್ಡು ಕೊಡ್ತೀನಿ. ನಾ ಹೇಳ್ದಾಗ ಮಾಡ್ತೀಯಾ? ನಾನು ಪಕ್ಕಾ ವ್ಯವಹಾರಸ್ಥ. ನಿನಗೆ ದುಡ್ಡು ಬೇಕು ಅಂದ್ರೆ ನಿನ್ ಕುತ್ತಿಗೆಯಲ್ಲಿರೋ ತಾಳಿ ಕೊಡು, ದುಡ್ಡು ಕೊಡ್ತೀನಿ.